ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಇವತ್ತು ಬೆಳಗಿನಿಂದ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆಯಷ್ಟೇ ಮರಾಠಿಗರ ಅಭಿವೃದ್ಧಿಗೆ 50 ಕೋಟಿ ಅನುದಾನ ನೀಡಿದ ಸಿಎಂ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಬಾಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿಗೆ ಅಂತ 500 ಕೋಟಿ ಅನುದಾನ ನೀಡಿದ್ದಾರೆ. ಇದರ ಹಿಂದೆ ಸಿಎಂ ಯಡಿಯೂರಪ್ಪ ಅವರ ಮಾಸ್ಟರ್ ಮೈಂಡ್ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ನಾಯಕತ್ವ ಬದಲಾವಣೆ ಸಂದರ್ಭ ಬಂದ್ರೆ ಸಮುದಾಯ ಮತ್ತು ಸ್ವಾಮೀಜಿಗಳು ಸಿಎಂ ಬಿಎಸ್ವೈ ಬೆನ್ನಿಗೆ ನಿಲ್ಲೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಲಿದೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಅತಿ ದೊಡ್ಡ ಮತ ಬ್ಯಾಂಕ್ ಅಂದ್ರೆ ವೀರಶೈವ ಲಿಂಗಾಯತ. ಈ ಸಮುದಾಯದ ನಾಯಕರು ತಮ್ಮ ಬೆನ್ನಿಗೆ ನಿಲ್ಲಲೆಂದೇ ಈ ಬಂಪರ್ ಗಿಫ್ಟ್ ಕೊಟ್ರ ಅನ್ನೋ ಮಾತುಗಳು ಶುರುವಾಗಿದೆ. ಯಾಕಂದ್ರೆ ಇದುವರೆವಿಗೂ ಯಾವುದೇ ನಿಗಮಕ್ಕೂ ನೀಡದ ದೊಡ್ಡ ಮೊತ್ತವಾದ ಅನುದಾನವನ್ನ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವ ಹೊತ್ತಲ್ಲೇ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಹೈಕಮಾಂಡ್ ನೀಡಿರುವ ಸಂದೇಶದ ಬಗ್ಗೆ ಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಿಎಂ ಭೇಟಿಗೆ ಮುನ್ನ ಬಿಎಲ್ ಸಂತೋಷ್ ಭೇಟಿ ಮಾಡಿದ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಸಚಿವ ಸ್ಥಾನ ನೀಡುವ ಬಗ್ಗೆ ಲಾಬಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲ ದಿನಗಳ ಹಿಂದಷ್ಟೇ ದೆಹಲಿಗೆ ತೆರಳಿದ್ದ ಸಚಿವ ರಮೇಶ್ ಜಾರಕಿಹೊಳಿ ಸಿಪಿವೈಗೆ ಪಟ್ಟ ಕಟ್ಟಲು ವರಿಷ್ಠರ ಜೊತೆ ಮಾತುಕತೆ ನಡೆಸಿದ್ರು. ಇದರ ಬೆನ್ನಲ್ಲೇ ಈಗ ಬಿಎಲ್ ಸಂತೋಷ್ ಭೇಟಿ ಮಾಡಿದ್ದು ಯೋಗೇಶ್ವರ್ಗೆ ಮಂತ್ರಿಗಿರಿ ಕೊಡಿಸುವುದಕ್ಕೆ ಗೋಕಾಕ್ ಸಾಹುಕಾರ್ ಮೇಲಿನಿಂದ ಮೇಲೆ ಓಡಾಡ್ತಾ ಇದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಕ್ಷಣಕ್ಕೂ ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ಬಿಎಲ್ ಸಂತೋಷ್ ಹಾಗೂ ವಿಜಯೇಂದ್ರ ಸಿಎಂ ಭೇಟಿ ಮಾಡಿ ಹೋಗ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಹ ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿದ ನಳಿನ್ ಕುಮಾರ್ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆ ಕಗ್ಗಂಟು ಹಾಗೂ ನಾಯಕ ಬದಲಾವಣೆಯ ಕೂಗು ಎದ್ದಿರೋ ಹೊತ್ತಲ್ಲೇ ಮೇಲಿಂದ ಮೇಲೆ ಕಮಲ ನಾಯಕರು ಸಿಎಂ ಭೇಟಿ ಮಾಡ್ತಾ ಇರೋದು ಭಾರಿ ಕುತೂಹಲ ಮೂಡಿಸಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗ್ತಿರೋ ಹೊತ್ತಲ್ಲೇ ಸಚಿವ ಈಶ್ವರಪ್ಪ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅನ್ನುವ ಮನವಿ ಇಟ್ಕೊಂಡು ದೆಹಲಿಗೆ ಹಾರ್ತಿದ್ದಾರೆ. ಕುರುಬ ಸಮುದಾಯದ ಸ್ವಾಮೀಜಿಗಳ ನಿಯೋಗವನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಿರೋ ಈಶ್ವರಪ್ಪ ನಡೆ ಹಲವಾರು ಅನುಮಾನವನ್ನ ಮೂಡಿಸುತ್ತಿದೆ. ನಾಳೆ ದೆಹಲಿಯಲ್ಲಿ ಬಿಎಲ್ ಸಂತೋಷ್ ಜೊತೆಗೂ ಈಶ್ವರಪ್ಪ ಚರ್ಚೆ ನಡೆಸಲಿದ್ದಾರೆ. ಈ ಮೂಲಕ ಬಿಜೆಪಿ ವರಿಷ್ಠರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನದ ಜೊತೆಗೆ ರಾಜಕೀಯ ಪ್ರಾಬಲ್ಯ ತೋರಿಸಲು ಮುಂದಾದ್ರ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಅಷ್ಟೇ ಅಲ್ಲ, ಈಗಾಗಲೇ ಸಚಿವ ಸೋಮಣ್ಣ ಸಹ ವೈಯಕ್ತಿಕ ಕಾರ್ಯದ ಹೆಸರಲ್ಲಿ ದೆಹಲಿ ಸೇರಿದ್ದು ಹತ್ತಾರು ಅನುಮಾನಗಳನ್ನು ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ದೆಹಲಿಗೆ ಹಾರ್ತಾ ಇದ್ದಾರೆ. ಈಶ್ವರಪ್ಪ, ಸೋಮಣ್ಣ ದಿಲ್ಲಿಯತ್ತ ಮುಖ ಮಾಡಿರೋ ಹೊತ್ತಲೇ ಸಚಿವ ಆರ್ ಅಶೋಕ್ ಸಹ ದೆಹಲಿಗೆ ಹಾರೋದಕ್ಕೆ ತಯಾರಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಅಶೋಕ್ ಸಂಪುಟ ವಿಸ್ತರಣೆ ಮಾಡುವುದು ಸಿಎಂ ಯಡಿಯೂರಪ್ಪಗೆ ಬಿಟ್ಟಿದ್ದು. ಇದೇ 26ರಂದು ದೆಹಲಿಯಲ್ಲಿ ಸಿಟಿ ರವಿ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಇದೆ. ಹೀಗಾಗಿ ನಾನು ದೆಹಲಿಗೆ ಹೊರಟಿದ್ದೇನೆ, ಬೇರೆ ಯಾವುದೇ ದೃಷ್ಟಿಯಿಂದ ಹೊರಟಿಲ್ಲ ಅಂತ ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಸಿಟಿ ರವಿಯವರ ಒಂದು ಆಫೀಸ್ ಉದ್ಘಾಟನೆ ಇದೆ, ನಾನು ಹೋಗ್ತಾ ಇದ್ದೀನಿ. ನಾನು 26ನೇ ತಾರೀಕು ಹೋಗ್ತಾ ಇದ್ದೀನಿ. 26ಕ್ಕೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಸಿಟಿ ರವಿಯವರ ಆಫೀಸ್ಗೆ. ಬೇರೆ ಯಾವುದೇ ಚಟುವಟಿಕೆ ಇಲ್ಲ. ಅತ್ತ ಬಿಜೆಪಿಯಲ್ಲಿ ಹೊಸ ಬೆಳವಣಿಗೆಗಳಾಗ್ತಾ ಇವೆ. ಇತ್ತ ಬೈ ಎಲೆಕ್ಷನ್ ನಲ್ಲಿ ಗೆದ್ದಿರೋ ಮುನಿರತ್ನಗೆ ಸಚಿವ ಸ್ಥಾನದ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮುನಿರತ್ನ, ನನಗೆ ಸಚಿವ ಸ್ಥಾನ ನೀಡೋದು ಬಿಡೋದು ಸಿಎಂಗೆ ಸೇರಿದ್ದು. ನಮ್ಮ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೇನೆ. ಸಿಎಂ ಯಾವ ಖಾತೆ ಕೊಡ್ತೋ ಅದನ್ನ ನಿಭಾಯಿಸ್ತೇನೆ. ನನ್ನ ಹಾಗೂ ಎಸ್ ಟಿ ಸೋಮಶೇಖರ್ ಹಾಗೆಯೇ ಭೈರತಿ ಬಸವರಾಜ್ ಮಧ್ಯೆ ಯಾವುದೇ ಬಿರುಕಿಲ್ಲ ಅಂತ ಮುನಿರತ್ನ ಹೇಳಿದರು. ಶಾಲಾರಂಭದ ಬಗ್ಗೆ ಇದ್ದಿದ್ದ ಗೊಂದಲಕ್ಕೆ ತೆರೆ ಬಿದ್ದಿದೆ. ಡಿಸೆಂಬರ್ವರೆಗೂ ಶಾಲೆ ಆರಂಭ ಇಲ್ಲ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಶಾಲೆ ಆರಂಭ ಸಂಬಂಧ 8 ಇಲಾಖೆಗಳ ಸಚಿವರು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ ಯಡಿಯೂರಪ್ಪ ಡಿಸೆಂಬರ್ವರೆಗೆ ಶಾಲಾರಂಭ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಡಿಸೆಂಬರ್ ನಂತರ ಮತ್ತೊಂದು ಸಭೆ ನಡೆಸಿ ಮತ್ತೆ ಯಾವಾಗ ಸ್ಕೂಲ್ ಓಪನ್ ಮಾಡಬೇಕು ಅನ್ನೋದನ್ನ ಚರ್ಚಿಸೋಣ ಅಂತ ಹೇಳಿದ್ದಾರೆ. ಎಲ್ಲ ಶಿಕ್ಷಣ ತಜ್ಞರು ಮತ್ತೆ ಶಿಕ್ಷಣ ಸಂಸ್ಥೆ ಬೇರೆ ಪ್ರಮುಖರು, ಪ್ರಮುಖವಾಗಿ ಆರೋಗ್ಯ ಇಲಾಖೆಯವರು ಎಲ್ಲರ ಅಭಿಪ್ರಾಯ ಡಿಸೆಂಬರ್ ಕೊನೆಯಲ್ಲಿ ಮತ್ತೊಮ್ಮೆ ಸೇರಿ ಕಾಲೇಜುಗಳನ್ನ ಪ್ರಾರಂಭ, ಶಾಲಾ PUC, ಸೆಕೆಂಡ್ PUC, SLCಯನ್ನು ಪ್ರಾರಂಭ ಮಾಡೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸಂದರ್ಭದಲ್ಲಿ ಮಾಡುವಂಥದ್ದು ಸರಿ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ಬೋದು, ಮಕ್ಕಳಿಗೆ ತೊಂದರೆ ಆಗ್ಬೋದು, ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಈಗ ಒಮ್ಮತದ ತೀರ್ಮಾನ ತಗೊಂಡಿರುವಂಥದ್ದು ಡಿಸೆಂಬರ್ ಕೊನೆಯಲ್ಲಿ ಮತ್ತೊಮ್ಮೆ ಸೇರಿ ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ಬೇಕು. ಅಲ್ಲಿವರೆಗೆ ಯಾವುದೇ ಪ್ರಾರಂಭ
ಡಿಸೆಂಬರ್ವರೆಗೂ 1ರಿಂದ 8ನೇ ತರಗತಿಯವರೆಗೂ ಶಾಲೆಗಳು ಆರಂಭ ಇಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಡಿಸೆಂಬರ್ ಅಲ್ಲಿ ಚಳಿಗಾಲ ಇರುತ್ತೆ ಹಾಗೂ ಕೊರೋನಾ 2ನೇ ಅಲೆ ಶುರುವಾಗುವುದಾಗಿ ತಜ್ಞರು ಹೇಳ್ತಿದ್ದಾರೆ. ಹೀಗಾಗಿ ಈ ವರ್ಷ 1ರಿಂದ 8ನೇ ತರಗತಿ ಆರಂಭ ಆಗಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದರು. ಡಿಸೆಂಬರ್ 3ನೇ ವಾರದಲ್ಲಿ ಮತ್ತೊಂದು ಸಭೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಸುರೇಶ್ ಕುಮಾರ್ ಹೇಳಿದ್ದಾರೆ. ಸದ್ಯಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಶಾಲೆ ಪದವಿ ಪೂರ್ವ ಕಾಲೇಜು ತೆಗೆಯುವುದಿಲ್ಲ. ಮಕ್ಕಳ ಹಿತ ಮತ್ತೆ ಮಕ್ಕಳ ಯೋಗಕ್ಷೇಮ ಇದು ಅತ್ಯಂತ ಹೆಚ್ಚಿನ ಆದ್ಯತೆ ಇರ್ತದೆ. ಯಾವುದೇ ಒತ್ತಡಕ್ಕೆ ಶಾಲೆ ಶುರು ಮಾಡ್ತಾ ಇರಲಿಲ್ಲ, ಯಾವುದೇ ಒತ್ತಡಕ್ಕೆ ಶಾಲೆ ನಡೆಸ್ತಾ ಇಲ್ಲ. ಡಿಸೆಂಬರ್ 3ನೇ ವಾರದಲ್ಲಿ ಮತ್ತೆ ತಜ್ಞರ ಸಮಿತಿ ಸೇರುತ್ತೆ, ಅವರೇನು ನಿರ್ಧಾರ ತಗೋತಾರೆ ಅಲ್ಲಿವರೆಗೂ ನಾವು ನಮ್ಮ ದೂರದರ್ಶನ, ವಾಟ್ಸಪ್, ನಮ್ಮ ಯೂಟ್ಯೂಬ್ ಆ ಮೂಲಕ ನಮ್ಮ ಪಾಠಗಳನ್ನ ಮುಂದುವರಿಸ್ತೀವಿ. 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಸಂವೇದ ಪಾಠ ಶುರುವಾಗಿದೆ. ಚಂದನ ವಾಹಿನಿಯಲ್ಲಿ ಇಂದಿನಿಂದ ಈ ಕ್ಲಾಸ್ ಶುರುವಾಗಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 8ರಿಂದ 9:30 ಹಾಗೂ ಸಂಜೆ 5:30ರಿಂದ 6 ಗಂಟೆವರೆಗೆ ಸಂವೇದ ಪಾಠ ನಡೆಯಲಿದೆ. ಪ್ರತಿದಿನ 4 ಪಾಠ ನಡೆಯಲಿದ್ದು ಪ್ರತಿ ಪಾಠ 30 ನಿಮಿಷಗಳ ಅವಧಿಯದ್ದಾಗಿದೆ. ಈ ತರಗತಿಗಳು ನಿಗದಿತ ವೇಳಾಪಟ್ಟಿಯಂತೆ ಡಿಸೆಂಬರ್ 25ರವರೆಗೆ 5 ವಾರಗಳ ಕಾಲ ನಡೆಯಲಿದೆ. ಈಗಾಗಲೇ ಸಂವೇದ ತರಗತಿಗಳು 8, 9 ಮತ್ತು 10ನೇ ತರಗತಿಗಳಿಗೆ ನಡೀತಾ ಇದೆ. ಈಗ 5ರಿಂದ 7ನೇ ತರಗತಿ ಮಕ್ಕಳಿಗೂ ವಿಸ್ತರಿಸಲಾಗಿದೆ. ಇನ್ನು ಶಾಲೆ ಆರಂಭದ ಬಗ್ಗೆ ಸಚಿವ ಆರ್ ಅಶೋಕ್ ಸಹ ಪ್ರತಿಕ್ರಿಯೆ ನೀಡಿದ್ದು, ನಾನು ಕೂಡ ಸಚಿವ ಸುರೇಶ್ ಕುಮಾರ್ ಅವರ ಜೊತೆ ಮಾತಾಡಿದ್ದೇನೆ. ಡಿಸೆಂಬರ್ವರೆಗೂ ಶಾಲೆ ಆರಂಭ ಮಾಡೋದು ಬೇಡ, ಯಾಕಂದ್ರೆ ಅಸ್ತಮಾ ಸೇರಿದಂತೆ ಬೇರೆ ಬೇರೆ ಕಾಯಿಲೆ ಇರೋ ಮಕ್ಕಳು ಪೋಷಕರಿದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರ ಮಾಡಿದೆ ಅಂದಿದ್ದಾರೆ. ಇನ್ನು ಶಾಲೆಗಳ ಆರಂಭದ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಮೈಸೂರಲ್ಲಿ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ಆತಂಕ ಇದೆ. ಕಾಲೇಜಿನಲ್ಲೇ ದೊಡ್ಡ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳನ್ನ ಶಾಲೆಯಲ್ಲಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸಿಎಂ ನಿರ್ಧಾರ ಸ್ವಾಗತಾರ್ಹ. ಇದು ಇಡೀ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗಲಿ, ಬೇಕಿದ್ರೆ ಆನ್ಲೈನ್ ಕ್ಲಾಸ್ ಮುಂದುವರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮಸ್ಕಿಯಲ್ಲಿ ಚುನಾವಣಾ ಕಹಳೆ ಮೊಳಗಿಸಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ. ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ಹರಿಹಾಯ್ದಿದ್ದಾರೆ. ಹೆತ್ತ ತಾಯಿಗೆ ಮೋಸ ಮಾಡೋದು, ಪಕ್ಷಕ್ಕೆ ಮೋಸ ಮಾಡೋದು ಎರಡೂ ಒಂದೇ. ಕಾಂಗ್ರೆಸ್ಗೆ ದ್ರೋಹ ಮಾಡಿದ ಪ್ರತಾಪ್ ಗೌಡ ಪಾಟೀಲ್ಗೆ ಪಾಠ ಕಲಿಸಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಸಿದ್ದರಾಮಯ್ಯ ಸಿಎಂ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಚೆಕ್ ಮೂಲಕ ಹಣ ಪಡೆದಿದ್ರು, ಈಗ ವಿಜಯೇಂದ್ರ ಆರ್ಟಿಜಿಎಸ್ ಮೂಲಕ ಕೋವಿಡ್ ಸಾಮಗ್ರಿ ಖರೀದಿಯಲ್ಲಿ ಹಣ ಹೊಡೆದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಹೋಗಿದ್ದ ಹೆತ್ತ ತಾಯಿಗೆ ದ್ರೋಹ ಮಾಡೋದವರು, ಪಕ್ಷಕ್ಕೆ ದ್ರೋಹ ಮಾಡಿದವರು ಬಹುಶಃ ಇಲ್ಲ. ನಮ್ಮ ಸ್ನೇಹಿತರು ಸೋಮಣ್ಣ ಅವರು ಬಂದು ಹೇಳ್ಬಿಟ್ಟು ಹೋದ್ರಂತೆ, 6,000 ಮನೆ ಕೊಡ್ತೀನಿ ಲಿಸ್ಟ್ ಮಾಡಿ. 1.25 ವರ್ಷ ಆಯ್ತಲ್ಲ ರಾಜೀನಾಮೆ ಕೊಟ್ಟು ನಿಮ್ ಸರ್ಕಾರ ಬಂದು, ಆವತ್ತಿಂದ ಬಂದು ಯಾಕೆ ಈ ಬಡವರಿಗೋಸ್ಕರ ಮನೆಗಳನ್ನ ಕೊಡಕ್ ಆಗ್ಲಿಲ್ಲ? ಯಡಿಯೂರಪ್ಪ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಚೆಕ್ ಮೂಲಕ ಲಂಚ ತಗೋತಾ ಇದ್ದ. ಈಗ ಅವ್ರ ಮಗ ವಿಜಯೇಂದ್ರ ಇದ್ದಾನಲ್ಲ, ಆರ್ಟಿಜಿಎಸ್ ಮೂಲಕ ಲಂಚ ತಗೋತಾರೆ. ಮಸ್ಕಿ ಉಪಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಎಂಟ್ರಿ ಕೊಟ್ಟಿರೋ ಬಸವನಗೌಡ ತುರ್ವಿಹಾಳ್ ಬಿಜೆಪಿ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಳಿಕ ಮಾತನಾಡಿದ ತುರ್ವಿಹಾಳ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ಹರಿಹಾಯ್ದ್ರು. ನನ್ನ ರಾಜಕೀಯ ಬೆಳವಣಿಗೆಯನ್ನ ಪ್ರತಾಪ್ ಗೌಡ ಪಾಟೀಲ್ ತುಳಿಯೋದಕ್ಕೆ ನೋಡಿದ್ರು. ನಮ್ಮ ಕಾರ್ಯಕರ್ತರ ಉಳಿವು ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕಾಂಗ್ರೆಸ್ಗೆ ಬಂದಿದ್ದೇನೆ. ಮಸ್ಕಿ ಕ್ಷೇತ್ರದಲ್ಲಿ 30% ವಸೂಲಿ ದಂಧೆ ನಡೀತಾ ಇದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ರೋಷನ್ ಬೇಗ್ ಮನೆಯಲ್ಲಿ ಸಿಬಿಐ ಅಧಿಕಾರಿಗಳು ಸತತ 8 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು. ಐಎಂಎ ಹಗರಣ ಸಂಬಂಧ ನಿನ್ನೆಯಷ್ಟೇ ಜೈಲು ಪಾಲಾಗಿದ್ದ ರೋಷನ್ ಬೇಗ್ಗೆ ಇಂದು ಸಿಬಿಐ ಡಬಲ್ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಕೋಲ್ಸ್ ಪಾರ್ಕ್ ಅಲ್ಲಿರುವ ರೋಷನ್ ಬೇಗ್ ನಿವಾಸಕ್ಕೆ ಆಗಮಿಸಿದ 13 ಅಧಿಕಾರಿಗಳ ತಂಡ ಇಡೀ ಮನೆಯನ್ನ ತಪಾಸಣೆ ಮಾಡಿತು. ಅಲ್ಲದೆ ರೋಷನ್ ಬೇಗ್ ಪತ್ನಿಯನ್ನು ವಿಚಾರಣೆ ನಡೆಸಿದೆ. ದಾಳಿ ಅಂತ್ಯಗೊಳಿಸಿದ ಸಿಬಿಐ ಕೆಲ ಮಹತ್ವದ ದಾಖಲೆಗಳನ್ನು ಜೊತೆಯಲ್ಲಿ ಕೊಂಡೊಯ್ದಿದೆ. ಇನ್ನು ಮತ್ತೊಂದು ಕಡೆ ಐಎಂಎ ಹಗರಣದ ಮತ್ತೊಬ್ಬ ಆರೋಪಿ ಬಿಡಿಎನಲ್ಲಿ ಅಧಿಕಾರಿಯಾಗಿದ್ದ ಕುಮಾರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಮನ್ಸೂರ್ ಖಾನ್ನಿಂದ 5 ಕೋಟಿ ಹಣವನ್ನು ಬಿಡಿಎ ಅಧಿಕಾರಿ ಕುಮಾರ್ ಪಡೆದಿದ್ದ ಎನ್ನಲಾಗಿದೆ. ರೋಷನ್ ಬೇಗ್ ಬಂಧನದಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅಂತ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋ ಪ್ರಶ್ನೆ ಬರಲ್ಲ, ಇದು ಸಿಬಿಐ ಕಾರ್ಯಾಚರಣೆ. ಕಾನೂನು ಕಾಯ್ದೆ ನಿಯಮಕ್ಕೆ ಸಂಬಂಧಿಸಿದ ವಿಚಾರ. ಸಿಬಿಐ ಒಂದು ಸ್ವತಂತ್ರವಾದ ಸಂಸ್ಥೆಯಾಗಿದೆ. ಕಾನೂನು ಮೂಲಕವೇ ಬೇಗ್ ಪರಿಹಾರ ಕಂಡುಕೊಳ್ಳಬಹುದು ಅಂತ ಹೇಳಿದ್ದಾರೆ.
ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲಿನಿಂದಲೇ ರೌಡಿಗಳಿಗೆ ಫೋನ್ ಕಾಲ್ ಮಾಡಿದ್ದಾರೆ ಅನ್ನುವ ಅಚ್ಚರಿಯ ವಿಷಯ ಹೊರಬಿದ್ದಿದೆ. ಮೈಸೂರು ಜೈಲಲ್ಲಿರುವ ಭೂಗತ ಪಾತಕಿ ಬಚ್ಚಾ ಖಾನ್, ಧಾರವಾಡದ ರೌಡಿ ಶೀಟರ್ ಮುಕ್ತುಮ್ ಸೋಗಲದ್ ಹಾಗೂ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಬಸವರಾಜ್ ಮುತ್ತಗಿಗೂ ಫೋನ್ ಕಾಲ್ ಮಾಡಿದ್ದಾರೆ ಅನ್ನೋದನ್ನ ಸಿಬಿಐ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರಂತೆ. ಸುಮಾರು 10 ಜನರಿಗೆ ವಿನಯ್ ಕುಲಕರ್ಣಿ ಕಾಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ಕರೆ ಮಾಡಿದ್ದ ಫೋನ್ನ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರನ್ನ ಅವಿವೇಕ ಎಂದಿದ್ದ ವಾಟಾಳ್ ನಾಗರಾಜ್ಗೆ ಸಚಿವ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿರುವುದು ವಾಟಾಳ್ ಸ್ಥಿತಿ ಎಲ್ಲಿಗೆ ಬಂದ್ ನಿಂತಿದೆ ಅನ್ನೋದನ್ನ ತೋರಿಸುತ್ತೆ. ವಾಟಾಳ್ ನಾಗರಾಜ್ ಮೊದಲು ಸಂಸ್ಕೃತಿ ಕಲಿಯಲಿ, ಮರಾಠ ಅಭಿವೃದ್ಧಿ ನಿಗಮ ಮಾಡ್ತಾ ಇರೋದು ಮರಾಠ ಭಾಷೆಗಲ್ಲ, ಮರಾಠ ಸಮುದಾಯಕ್ಕೆ ಮಾಡಿರೋದು. ಕನ್ನಡದ ಬಗ್ಗೆ ವಾಟಾಳ್ಗಿಂತ ಸಿಎಂಗೆ ಪ್ರೀತಿ ಜಾಸ್ತಿ ಇದೆ. ಮುಂದೆ ವಾಟಾಳ್ ಹೀಗೆ ಮಾತನಾಡಿದರೆ ಬಿಜೆಪಿ ಸರಿಯಾದ ಉತ್ತರ ಕೊಡುತ್ತೆ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಡಿಸೆಂಬರ್ 5ರಂದು ಕರೆ ಕೊಟ್ಟಿರೋ ಕರ್ನಾಟಕ ಬಂದ್ಗೆ ರಿಷಿಕುಮಾರ್ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ ಮಾಡಲು ಬಂದ್ರೆ ಕಲ್ಲು ಹೊಡೆದು ಕಳುಹಿಸಿ, ಪ್ರತಿಯೊಂದಕ್ಕೂ ಬಂದ್ ಅಂತಿರಲ್ಲ, ಕರ್ನಾಟಕವೇನು ನಿಮ್ಮನೆ ಆಸ್ತಿನ, ಸಂಘಟನೆ ಹೆಸರೇಳಿ ಪುಡಿ ರೌಡಿಸಂ ಮಾಡ್ತಿದ್ದಾರೆ, ಅವನ್ಯಾವನೋ ನರಿ ಕತ್ತೆ ತಗೊಂಡು ಬಂದು ಕೂಗಾಡ್ತಾನೆ, ಒದ್ದಾಡಿ ಉರುಳಾಡಿ ಆಮೇಲೆ ಮನೆಗೆ ಹೋಗ್ತಾನೆ ಅಂತ ವಾಟಾಳ್ ನಾಗರಾಜ್ ಹೆಸರು ಹೇಳದೆ ವಾಗ್ದಾಳಿ ಮಾಡಿದ್ದಾರೆ. ಮರಾಠ ನಿಗಮ ರಚನೆ ವಿರೋಧಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ ಕೈ ಬಿಡುವಂತೆ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಮನವಿಯನ್ನ ಮಾಡಿದ್ದಾರೆ. ಮರಾಠಿಗರ ವಿರುದ್ಧ ನಿಮ್ಮ ಹೋರಾಟ ಸರಿಯಾಗೇ ಇದೆ, ಬೆಳಗಾವಿ ಚಿಕ್ಕೋಡಿಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸರಿ ಅನಿಸುತ್ತೆ, ಆದ್ರೆ ರಾಜ್ಯದ ಇತರೆ ಭಾಗಗಳಲ್ಲಿಯೂ ಮರಾಠಿಗರಿದ್ದಾರೆ, ಅವರೆಲ್ಲರೂ ಅಪ್ಪಟ ಕನ್ನಡ ಅಭಿಮಾನಿಗಳಾಗಿದ್ದಾರೆ. ಅಖಂಡ ಕರ್ನಾಟಕವನ್ನು ಒಪ್ಪುವವರಿಗೆ ಮಾತ್ರ ಇದರ ಫಲ ನೀಡುವಂತೆ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾರಜೋಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಸಿಎಂ ಹಾಗೂ ಇಬ್ಬರು ಶಾಸಕರಿಗೆ ಚಿನ್ನದ ಕಿರೀಟ ನೀಡಲಾಗಿದೆ. ಡಿಸಿಎಂ ಗೋವಿಂದ ಕಾರಜೋಳ, ಕಾಂಗ್ರೆಸ್ ಶಾಸಕರಾದ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ಗೆ ಗ್ರಾಮಸ್ಥರೇ ಬಂಗಾರದ ಕಿರೀಟ ನೀಡಿದ್ದಾರೆ. 210 ಗ್ರಾಂ ತೂಕದ 3 ಚಿನ್ನದ ಕಿರೀಟ ನೀಡಿದ ಗ್ರಾಮಸ್ಥರು 3 ನಾಯಕರಿಗೆ ಸನ್ಮಾನ ಮಾಡಿದ್ದಾರೆ. ಕ್ಷಣ ನಡೆಯುವಂತಹ ರಾಜ್ಯದಲ್ಲಿ ಇಂದು 1509 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಬೆಂಗಳೂರಲ್ಲಿ 725 ಜನರಿಗೆ ಕೊರೋನಾ ಹೆಗಲೇರಿದ್ದು ಒಟ್ಟು 24 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಇನ್ನು 1645 ಮಂದಿ ಡಿಸ್ಚಾರ್ಜ್ ಆಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 8,38,150ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,708 ಮಂದಿ ಕೊರೋನಾಗೆ ಚಿಕಿತ್ಸೆ ಪಡೆದಿದ್ದಾರೆ. ದೇಶದಲ್ಲಿ ಕೊರೋನಾ 2ನೇ ಅಲೆ ಅಬ್ಬರಿಸುವ ಆತಂಕ ಶುರುವಾಗಿದೆ. ಕೆಲ ರಾಜ್ಯಗಳಲ್ಲಿ ಕೊರೋನಾ ಸ್ಫೋಟವಾಗಿದ್ದು 4 ರಾಜ್ಯಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ಕೊರೋನಾ ನೆಗೆಟಿವ್ ಇದ್ರಷ್ಟೇ 4 ರಾಜ್ಯಗಳಿಗೆ ಪ್ರವೇಶ. ದೆಹಲಿ, ಗುಜರಾತ್, ಗೋವಾ, ರಾಜಸ್ಥಾನ ರಾಜ್ಯಗಳಿಗೆ ಹೋಗಬೇಕಾದ್ರೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇರಲೇಬೇಕು. ವಿಮಾನ ಪ್ರಯಾಣ ಮಾಡಬೇಕಾದ್ರೆ 72 ಗಂಟೆ ಮುನ್ನ ಟೆಸ್ಟ್ ಮಾಡಿಸಿರಬೇಕು. ಜೊತೆಗೆ ಆರ್ಟಿಸಿಆರ್ ನೆಗೆಟಿವ್ ವರದಿ ಅತ್ಯಗತ್ಯ. ನವೆಂಬರ್ 25ರಿಂದ ಈ ನೂತನ ನಿಯಮ ಜಾರಿಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವ ಹಿನ್ನೆಲೆ ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳು ವಸ್ತುಸ್ಥಿತಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. ದೆಹಲಿ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಕೊರೋನಾ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಹೀಗಾಗಿ ಎಲ್ಲಾ ರಾಜ್ಯಗಳು ಕೊರೋನಾ ನಿರ್ವಹಣೆ ಹಾಗೂ ಸೋಂಕು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಸಮಗ್ರ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಚಳಿ ಹೆಚ್ಚಾಗ್ತಾ ಇರೋದ್ರಿಂದ ಕೊರೋನಾ ಮತ್ತಷ್ಟು ಹರಡುವ ಭೀತಿ ಇದೆ. ಹೀಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಸೋಂಕು ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಸುಪ್ರೀಂ ಸೂಚನೆ ನೀಡಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ನಡೆದ ನಾನಾ ಕಾರ್ಯಕ್ರಮಗಳಲ್ಲಿ ಕೊರೋನಾ ನಿಯಮಗಳನ್ನು ಗ್ರಾಮಸ್ಥರು ಉಲ್ಲಂಘಿಸಿದ ಘಟನೆ ನಡೆಯಿತು. ಡಿಸಿಎಂ ಗೋವಿಂದ ಕಾರಜೋಳ ಮತ್ತು ಮಾಜಿ ಸಚಿವ ಹಾಲಿ ಕಾಂಗ್ರೆಸ್ ಶಾಸಕರಾದ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸಾಮಾಜಿಕ ಅಂತರವನ್ನೇ ಮರೆತಿದ್ರು, ಮಾಸ್ಕ್ ಸರಿಯಾಗಿ ಧರಿಸದೆ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಕಂಡುಬಂತು. ಅಸ್ಸಾಂನ ಮಾಜಿ ಸಿಎಂ ತರುಣ್ ಗೊಗೊಯ್ ವಿಧಿವಶರಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ಗುವಾಹಟಿ ಜಿಎಂಸಿಎಚ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ತರುಣ್ ಗೊಗೊಯ್ ಚಿಕಿತ್ಸೆ ಫಲಿಸದೆ ಸಂಜೆ ವಿಧಿವಶರಾಗಿದ್ದಾರೆ. ತರುಣ್ ಗೊಗೊಯ್ಗೆ ಕೊರೋನಾ ದೃಢಪಟ್ಟಿದ್ದು ಉಸಿರಾಡಲು ಕಷ್ಟಪಡ್ತಾ ಇದ್ರು, ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ಗೊಗೊಯ್ ನಿಧನಕ್ಕೆ ರಾಜಕೀಯ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಕ್ಷಣ ನಡೆಯುವಂತಹ ಬಂಗಾಳಕೊಲ್ಲಿಯಲ್ಲಿ ಸಂಭವಿಸಿದ ವಾಯುಭಾರ ಕುಸಿತದಿಂದ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ನಿವಾರ್ ಚಂಡಮಾರುತ ತಮಿಳುನಾಡಿನ ಕರಾವಳಿ ಪ್ರದೇಶಕ್ಕೆ ಅಪ್ಪಳಿಸಲಿದ್ದು ನಾಳೆ ಅನೇಕ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ. ಇನ್ನು ನವೆಂಬರ್ 25 ಮತ್ತು 26ರಂದು ಆಂಧ್ರಪ್ರದೇಶದ ದಕ್ಷಿಣ ಕರಾವಳಿ ಮತ್ತು ತೆಲಂಗಾಣದಲ್ಲಿ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮಂಡ್ಯದ ಕೆಎಂದೊಡ್ಡಿಯಲ್ಲಿ ಕುಡುಕನೊಬ್ಬ ಹೆದ್ದಾರಿಯನ್ನೇ ಅಡ್ಡ ಮಾಡಿಕೊಂಡಿದ್ದಾನೆ. ಹೆದ್ದಾರಿ ಮಧ್ಯದ ರೋಡ್ ಡಿವೈಡರ್ನಲ್ಲಿ ಕುಳಿತು ಫುಲ್ ಎಣ್ಣೆ ಏರಿಸಿದ್ದಾನೆ. ನೆತ್ತಿ ಸುಡೋ ಬಿಸಿ ಬೀಳ್ತಾ ಇದ್ರು, ಜನ ನೋಡ್ಕೊಂಡು ಓಡಾಡ್ತಾ ಇದ್ರು, ಕ್ಯಾರೆ ಏನದೆ ಎಣ್ಣೆ ಏರಿಸಿದ್ದಾನೆ. ಕೊಡಗಿನ ಕುಶಾಲನಗರದಲ್ಲಿ ಕಾಡಾನೆ ಉಪಟಳ ಜೋರಾಗಿದೆ. ಗೊಂದಿ ಬಸವನಹಳ್ಳಿಯಲ್ಲಿ ಕಾಡಾನೆಯೊಂದು ನುಗ್ಗಿ ರಾತ್ರಿ ಇಡೀ
ಗಸ್ತು ತಿರುಗಿದೆ. ಮನೆಯೊಂದರ ಸುತ್ತ ಕಾಡಾನೆ ಓಡಾಡಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಕಾಡಾನೆ ಮನೆಯ ಮುಂದಿನ ಗೇಟನ್ನು ಹಿಡಿದು ಅಲ್ಲಾಡಿಸಿರುವ ದೃಶ್ಯಗಳು ಸೆರೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಅಟಲ್ ಸುರಂಗದ ಬಳಿ ಭಾರೀ ಹಿಮಪಾತ ಆಗ್ತಾ ಇರೋದ್ರಿಂದ ಜಮ್ಮು ಮತ್ತು ಶ್ರೀನಗರ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿದೆ. ಹಿಮಪಾತದ ಜೊತೆಗೆ ಸುರಂಗದಲ್ಲಿ ಕಲ್ಲು ಹಾಗೂ ಬಂಡೆ ಜಾರ್ತಾ ಇವೆ. ಹೀಗಾಗಿ ಕ್ವಾಜಿಗೊಂಡ್ ಮೂಲಕ ಪ್ರವೇಶಿಸುವ ಸುರಂಗ ಮಾರ್ಗವನ್ನು ಸದ್ಯಕ್ಕೆ ಮುಚ್ಚಲಾಗಿದೆ. ರಿಲಯನ್ಸ್ ರೀಟೇಲ್ಸ್ನ ವೋಕಲ್ ಫಾರ್ ಲೋಕಲ್ ಉದ್ದೇಶವು 30,000 ಕುಶಲಕರ್ಮಿಗಳನ್ನು ತಲುಪಿದೆ. ಸುಮಾರು 40,000ಕ್ಕೂ ಹೆಚ್ಚು ಕುಶಲಕಲೆಗಳು ಈ ಬಾರಿಯ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅಜಿಯೋ ಮಾರಾಟದ ವೈಶಿಷ್ಟ್ಯವಾಗಿತ್ತು. ಕಳೆದ 3 ವರ್ಷಗಳಿಂದ ಅಜಿಯೋ ಭಾರತಕ್ಕಾಗಿ ಮತ್ತು ಸ್ವದೇಶ ಉಪಕ್ರಮ ಕೈಗೊಂಡಿದ್ದು ಬಟ್ಟೆ, ಕರಕುಶಲ ಮತ್ತು ಕೈಗಳಿಂದ ಮಾಡಿದ ಸಹಜ ವಸ್ತುಗಳು ಸೇರಿ ದೇಶದ 600ಕ್ಕೂ ಹೆಚ್ಚು ಕುಶಲಕಲೆಗಳು ಇದರಲ್ಲಿ ಒಳಗೊಂಡಿದೆ. ಇಂಡಿಯಾ ಅಜಿಯೋದ ಆನ್ಲೈನ್ ಈ ಎಲ್ಲಾ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸ್ತಾ ಇದ್ದು ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಒಡಿಶಾ, ಜಾರ್ಖಂಡ್, ತೆಲಂಗಾಣ, ಆಂಧ್ರ, ಪಶ್ಚಿಮ ಬಂಗಾಳ ಮತ್ತಿತರ ರಾಜ್ಯಗಳ ಇಕಾತ್, ಶಿಬೋರಿ, ಬನಾರಸಿ, ಚಂಡೇರಿ ಮತ್ತಿತರ 50ಕ್ಕೂ ಹೆಚ್ಚು ಜಿಐ ಟ್ಯಾಗ್ ಪಡೆದಿರುವ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಂಗಸಂಸ್ಥೆಯಾಗಿರುವ ರಿಲಯನ್ಸ್ ರೀಟೇಲ್ಸ್ ಕಳೆದ ವರ್ಷ 1.62 ಲಕ್ಷ ಕೋಟಿ ರೂಪಾಯಿ ವಹಿವಾಟು ಹೊಂದಿದ್ದು 5,448 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.